ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ಇವತ್ತು ನೋಡಬೇಕಾಗಿರತಕ್ಕಂಥ ಬಹಳ ಮಹತ್ತರವಾದ ಸುದ್ದಿ ಅಂದರೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ಪ್ರತಿಯೊಬ್ಬ ಭಕ್ತರುಗಳು ಬಹಳ ಗಮನ ಹರಿಸಬೇಕಾದಂಥ ವರದಿ ಇದು. ಏನಪ್ಪ ಅಂದರೆ ನೋಡಿ, ಪ್ರಪಂಚದಲ್ಲಿಯೇ ದೊಡ್ಡ ಹೆಸರು ಮಾಡುತ್ತಿರತಕ್ಕಂಥ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ, ಅಲ್ಲಿ ಲಕ್ಷೋಪಲಕ್ಷ ಭಕ್ತಾದಿಗಳು ಪ್ರತಿದಿನ ದರ್ಶನ ಮಾಡ್ತಾರೆ. ಅವರಿಗೆ ಒಂದು ನಿರ್ಬಂಧ ಇಲ್ಲ. ಯಾವುದಪ್ಪ ಅದು ಅಂದರೆ ಮೈ ಮೇಲಿನ ಬಟ್ಟೆಯನ್ನು ಕಳಚಿ ಬರೇ ಮೈಯಲ್ಲಿ ದರ್ಶನ ಮಾಡ್ತಕ್ಕಂಥದ್ದು ಪದ್ಧತಿ. ಆ ಅನಿಷ್ಟ ಪದ್ಧತಿ ಅಲ್ಲಿ ಇಲ್ಲ. ಯಾಕೆ ಆ ರಾಜ್ಯದಲ್ಲಿ ಈ ಪದ್ಧತಿ ಇಲ್ಲ ಅನ್ನೋದು ಒಂದು ಪ್ರಶ್ನೆಯಾಗಿ ಎಲ್ಲಾನು ಕಾಡುತ್ತೆ. ನೋಡಿ, ಮೊನ್ನೆ ಶೃಂಗೇರಿ ಮತ್ತು ಹೊರನಾಡಿಗೆ ನಾವು ಫ್ಯಾಮಿಲಿ ಗಾಡಿಯಲ್ಲಿ ದರ್ಶನಕ್ಕೆ ಹೋದ್ವಿ. ಅಲ್ಲಿ ನಮಗೆ ಪದ್ಧತಿ ಗೊತ್ತಿಲ್ಲ, ಅಲ್ಲಿ ಏನು ಪದ್ಧತಿಯನ್ನು ರೂಢಿಸಿಕೊಂಡರೆ ಅಂತ ನಮಗೆ ಗೊತ್ತಿಲ್ಲ. ನಾವು ಶರ್ಟು ಪ್ಯಾಂಟಿನ ಸಮೇತ ಹೋದೆ. ಹೆಣ್ಣು ಮಕ್ಕಳಿಗೆ ಮಾತ್ರ ಹತ್ತಿರ ದರ್ಶನ ಮಾಡಲಿಕ್ಕೆ ಬಿಡ್ತಾರೆ. ಗಂಡ ಮಕ್ಕಳು ಕಡ್ಡಾಯ ಬನೀನು ಸಹ ಇರಬಾರ್ದು, ಪ್ಯಾಂಟನ್ನು ಕಳಚಿ ಪಂಚೆಯಲ್ಲಿ ಬರಬೇಕು ಅಂತ ಅಲ್ಲಿ ಕಡ್ಡಾಯ ಮಾಡಿದ್ದಾರೆ. ಯಾವ ಉದ್ದೇಶಕ್ಕೆ ಕಡ್ಡಾಯ ಅಂತ ನಾನು ಪ್ರಶ್ನೆ ಮಾಡಿದಲ್ಲಿ ಸಿಬ್ಬಂದಿ ಹೇಳಿದ್ದು, ಆಡಳಿತ ಮಂಡಳಿಯನ್ನು ಕೇಳಿ ಅಂತ. ಆಗ ನಾನು ಪಂಚೆ ಇಲ್ಲದ ಕಾರಣ ಶಾರದಾ ಮಾತೆಗೆ ದೂರದಿಂದನೇ ಕೈ ಮುಗಿದು ಅಲ್ಲಿಂದ ಸೀದಾ ಹೊರನಾಡು ಅನ್ನಪೂರ್ಣೇಶ್ವರಿಯ ದರ್ಶನಕ್ಕೆ ಹೋದೆ. ಅದೇ ದಿವಸನೇ ಅಂದರೆ ಭಾನುವಾರ, ಇದೇ ಭಾನುವಾರ. ಹೊರನಾಡಿನಲ್ಲಿಯೂ ಸಹ ಇದೇ ಪದ್ಧತಿ ರೂಢಿ ಇದೆ. ಪಂಚೆ ಮತ್ತು ಬರೆಮೈಯಲ್ಲಿ ಹೋಗಿ ಇವು ಯಾವ ಕಾರಣಕ್ಕೋಸ್ಕರ ಈ ದೇವಸ್ಥಾನಗಳಲ್ಲಿ ಈ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ಅಂತ ಇದುವರೆಗೂ ಯಾರು ಕೇಳೇ ಇಲ್ವಾ? ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಲಿಲ್ವಾ ಅನ್ನೋದನ್ನು ಬಹಳ ಆಲೋಚನೆ ಮಾಡಬೇಕಾಗಿದೆ. ಭಕ್ತಾದಿಗಳು ಸಾವಿರಾರು ಕಿಲೋಮೀಟ್ರಿಂದ ಬರ್ತಾರೆ. ಧರ್ಮಸ್ಥಳ, ಕೊಲ್ಲೂರು ಮೂಕಾಂಬಿಕಾ, ಇನ್ನು ಹಲವಾರು ದೇವಸ್ಥಾನ, ಆಮೇಲೆ ಉಡುಪಿ, ಇಲ್ಲಿ ಕಡ್ಡಾಯ ಆಗಿದೆ. ನೋಡಿ, ಇದು ಎಂಥ ಶಿಕ್ಷೆ ಅಂದರೆ, ಯಾವ ಒಬ್ಬ ಭಕ್ತನಿಗೆ ಚರ್ಮ ವ್ಯಾಧಿ ಇತ್ತು ಅಂತ ತಿಳ್ಕೊಳ್ಳಿ, ಅವ ನಿಜಕ್ಕೂ ಬರೇ ಮೈಯಲ್ಲಿ ದೇವರ ದರ್ಶನಕ್ಕೆ ಹೋಗಕ್ಕಾಗುತ್ತಾ? ಆ ವ್ಯಕ್ತಿ ಕೂಡ ಮಹದಾಸೆಯಿಂದ ದೇವರ ದರ್ಶನಕ್ಕೆ ನೂರಾರು ಸಾವಿರ ಕಿಲೋಮೀಟರಿಂದ ಬಂದಿರ್ತಾನೆ. ಅವನು ಬರೇ ಮೈಯಲ್ಲಿ ತನ್ನ ಚರ್ಮವ್ಯಾಧಿಯನ್ನು ಪ್ರದರ್ಶನ ಮಾಡಿಕೊಂಡು ಹೋಗ್ಲಿಕ್ಕೆ ಆಗುತ್ತಾ? ಈ ಅನಿಷ್ಟ ಪದ್ಧತಿಯನ್ನು ಸರ್ಕಾರ ಯಾಕೆ ನಿರ್ಮೂಲನೆ ಮಾಡಿಲ್ಲ ಅಂತ ಮಾನ್ಯ ಮುಜರಾಯಿ ಇಲಾಖೆ ಜವಾಬ್ದಾರಿ ಹೊತ್ತಿರತಕ್ಕಂಥ ಸಚಿವರೇ ಇದರ ಬಗ್ಗೆ ತಾವು ಸೂಕ್ಷ್ಮವಾಗಿ ಗಮನ ಹರಿಸಬೇಕಾಗಿದೆ. ಹೆಣ್ಣು ದೇವರುಗಳ ದರ್ಶನಕ್ಕೆ ಬರಿಮೈಯಲ್ಲಿ ಹೋದರೆ ಆ ಹೆಣ್ಣು ದೇವರುಗಳಿಗೆ ಮುಜುಗರ ಆಗೋದಿಲ್ವಾ?
ಬರೀ ಮೈಯನ್ನು ಪ್ರದರ್ಶನ ಮಾಡಿದರೆ ದೇವ್ರ ಮುಂದೆ. ಇದು ಯಾಕೆ ಆ ದೇವಸ್ಥಾನದ ಆಡಳಿತ ಮಂಡಳಿಯ ಗಮನಕ್ಕೆ ಹೋಗಿಲ್ಲ ಅಂತ? ಯಾಕೆ ಬರೀ ಮೈಯಲ್ಲಿ ಹೋಗಬೇಕು ಅನ್ನೋದನ್ನು ಅವರು ಅಲ್ಲಿ ಬೋರ್ಡಲ್ಲಿ ಬರೀಬೇಕು. ನೀವು ಯಾಕೆ ಬರೀ ಮೈಯಲ್ಲಿ ಬರೀಬೇಕು, ಶರ್ಟು ಬನ್ನೀನು ಹಾಕದೆ ಪಂಚೆಯಲ್ಲಿನೇ ಬರಬೇಕು, ಪ್ಯಾಂಟ್ ಹಾಕಬಾರ್ದು ಅಂತೇಳಿ. ಈ ಅನಿಷ್ಟ ಪದ್ಧತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎದ್ದು ಕಾಣ್ತಾ ಇದೆ. ಅದೇ ಕೆಲವೊಂದು ದೇವಸ್ಥಾನಗಳಲ್ಲಿ ಇಲ್ಲ ಈ ಪದ್ಧತಿ. ಈ ಕೆಲವೊಂದು ದೇವಸ್ಥಾನಗಳಲ್ಲಿ ಯಾಕೆ ಇದನ್ನ ಅಳವಡಿಸ್ಕೊಂಡಿದ್ದಾರೆ ಅಂತೇಳಿ. ಮತ್ತೆ ನಾನು ಭಾನುವಾರ ಹೊರನಾಡಿನಲ್ಲಿ ತಂಗಿದ್ದು ಮತ್ತೆ ಮಾರನೇ ದಿವಸ ನಾನು ಸೋಮವಾರ ಅದೇ ಶೃಂಗೇರಿಗೆ ಬಂದು ಪಂಚೆಯನ್ನ ಧರಿಸಿ ಬರೀ ಮೈಯಲ್ಲಿ ಶಾರದಾ ಮಾತೆಯನ್ನ ದರ್ಶನ ಮಾಡಿಕೊಂಡು ಬಂದೆ. ಅಲ್ಲಿ ಹೊಸ ಪಂಚೆಯನ್ನು ಖರೀದಿ ಮಾಡಲೇಬೇಕು. ಯಾರು ಪಂಚೆಯನ್ನು ಮರ್ತೋಗಿರ್ತಾರೆ ಅವರು ಒಂದು ಪಂಚೆ ಹೆಗಲ ಮೇಲೆ ಒಂದು ಟವಲ್ ಥರ. ಅಲ್ಲಿ ಪಂಚೆಗಳು ಟವಲ್ ಖರ್ಚಾಗಲಿ ಅಂತ ಏನಾದ್ರೂ ಈ ಪದ್ಧತಿಯನ್ನು ರೂಢಿಸ್ಕೊಂಡಿದ್ದಾರಾ ಅಂತ ಒಂದು ಪ್ರಶ್ನೆ. ಇದು ಅನ್ಯಾಯ ಹೌದಾ ಅಲ್ವೋ? ಮಾನ್ಯ ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ತಾವು ಗಮನ ಹರಿಸಬೇಕು. ಇಲ್ಲ ಅವರು ಕುಲಂಕುಷವಾಗಿ ಹೇಳಬೇಕು. ಯಾಕೆ ಪಂಚೆಯಲ್ಲಿ ಬನೀನು ಶರ್ಟ್ ಇರಲೇ ದೇವರ ದರ್ಶನ ಮಾಡಬೇಕು ಅಂತ ಅವ್ರು ಹೇಳಬೇಕು, ದೇವಸ್ಥಾನ ಆಡಳಿತ ಮಂಡಳಿ. ಇಲ್ಲದೆ ಹೋದರೆ ಇಂಥ ಅನಿಷ್ಟ ಪದ್ಧತಿಯನ್ನು ನಿರ್ಮೂಲನೆ ಮಾಡಿ ಸರ್ಕಾರದ ವಶಕ್ಕೆ ಈ ದೇವಸ್ಥಾನಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಕೆಲವೊಂದು ದೇವಸ್ಥಾನಗಳಲ್ಲಿ ಆಡಳಿತ ಮಂಡಳಿ ಹುಂಡಿ ದುಡ್ಡನ್ನು ಹಂಚಿಕೊಳ್ತಾರೆ ಎಂದೂ ನಮ್ಮ ಚಾನಲ್ ಗಮನಕ್ಕೆ ಬಂದಿದೆ. ಈ ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲಿ ಇಂಥ ದೇವಸ್ಥಾನಗಳನ್ನು ಸಹ ಮುಜರಾಯಿ ಇಲಾಖೆ ಮುಲಾಜಿಲ್ಲದೆ ವಶಪಡಿಸ್ಕೊಳ್ಬೇಕಾಗಿದೆ. ಇದು ಎಂಥ ಅನಿಷ್ಟ ಪದ್ಧತಿ? ಬರೀ ಮೈಯಲ್ಲಿ ದೇವರ ದರ್ಶನ ಮಾಡ್ಬೇಕನ್ನೋದು. ಒಂದ್ ವೇಳೆ ಆ ಊರಲ್ಲಿ ಪಂಚೆ ಶರ್ಟ್ ಸಿಗಲಿಲ್ಲ ಅಂದ್ರೆ ಏನ್ ಮಾಡ್ಬೇಕವ? ವಾಪಸ್ ಬರ್ಬೇಕಲ್ವಾ? ಇದೆಂತ ಘೋರ ಅನ್ಯಾಯ ಅಲ್ವಾ? ಅದರಿಂದ ನೂರಾರು ಸಾವಿರಾರು ಕಿಲೋಮೀಟರ್ ದೂರದಿಂದ ಬರತಕ್ಕಂಥ ಭಕ್ತಾದಿಗಳಿಗೆ ಈ ಪದ್ಧತಿ ನಿರ್ಮೂಲನೆ ಆಗಿ ಅವರು ನೆಮ್ಮದಿಯಿಂದ ದೇವರುಗಳ ದರ್ಶನ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಸರ್ಕಾರ ಶೀಘ್ರದಲ್ಲಿಯೇ ಕೈಗೊಳ್ಳಬೇಕಾಗಿದೆ. ಇಲ್ಲಾಂದರೆ ದೇವಸ್ಥಾನ ಆಡಳಿತ ಮಂಡಳಿ ಬರೀ ಮೈಯಲ್ಲಿ ಯಾಕೆ ದರ್ಶನ ಮಾಡಬೇಕನ್ನೋದಕ್ಕೆ ಸರಿಯಾದ ಮಾಹಿತಿಯನ್ನು ಕೊಡಬೇಕಾಗಿದೆ. ಇಲ್ಲ ದೇವರಿಗೆ ಏನಾದರೂ ಯಾರು ಏನೇನು ತಿಂದು ಬಂದಿದ್ದಾರೆ ಅಂತ ಗೊತ್ತಾಗುತ್ತಾ? ಹೊಟ್ಟೆಯಲ್ಲಿರೋದನ್ನು ಗೊತ್ತಾಗುತ್ತಾ ಅವರಿಗೆ? ದೇವರಿಗೆ ಯಾಕೆ ಬಟ್ಟೆಗಳನ್ನು ಕಳಚಿ ಹೋಗ್ರಿ ಅಂತ ಅವರು ಧಮಕಿ ಹಾಕ್ತಾರೆ. ಏನೇ ರಿಕ್ವೆಸ್ಟ್ ಮಾಡಿದ್ರು ಬಿಡೋದಿಲ್ಲ ಅವರು. ಅಂತ ದೌರ್ಜನ್ಯ ನಡೀತಾ ಇದೆ ದೇವಸ್ಥಾನಗಳಲ್ಲಿ. ಅದರಿಂದ ಈ ದೌರ್ಜನ್ಯಕ್ಕೆ ಆದಷ್ಟು ಬೇಗ ಕಡಿವಾಣ ಹಾಕಬೇಕಾಗಿದೆ. ಈ ಬಟ್ಟೆ ಕಳಚಿ ದರ್ಶನ ಮಾಡತಕ್ಕಂಥ ಅನಿಷ್ಟ ಪದ್ಧತಿ ನಿರ್ಮೂಲನೆ ಆಗಬೇಕಾಗಿದೆ. ಆ ಘಾಟ್ ಸೆಕ್ಷನ್ನಲ್ಲಿ ದೇವ್ರ ದರ್ಶನ ಮಾಡೋಕ್ಕೆ ಏನು ಹೋಗ್ತಾರೆ ಭಕ್ತಾದಿಗಳು? ಆಡಳಿತ ಮಂಡಳಿ ಹೇಳ್ದಂಗೆ ಕೇಳಕ್ಕೆ ಹೋಗ್ಬೇಕಾ? ಭಕ್ತಾದಿಗಳು ಹೋಗೋದ್ರಿಂದಲೇ ದೇವಸ್ಥಾನ ಅಲ್ಲಿರ್ತಕ್ಕಂಥ ಹೊಟ್ಟೆ ತುಂಬೋದು. ಯಾಕಂದ್ರೆ ಹುಂಡಿಗೆ ಕಾಸು ಹಾಕ್ತಾರಲ್ಲ, ಪೂಜೆ ಸಾಮಾನು ಖರೀದಿ ಮಾಡ್ತಾರಲ್ಲ, ಈ ದುಡ್ಡಿಂದ ತಾನೇ ಆಡಳಿತ ಮಂಡಳಿ ಜೀವನ ನಡೆಸೋದು. ಅದರಿಂದ ಈ ಎಲ್ಲ ಅಂಶವನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಹಾಗೂ ಮುಜರಾಯಿ ಸಚಿವರು
ಸರಿಯಾದ ಕ್ರಮ ತಗೊಂಡು ಈ ಬಟ್ಟೆ ಕಳಚಿ ಬರೇ ಮೈಯಲ್ಲಿ ದರ್ಶನ ಮಾಡ್ತಕ್ಕಂಥ ಪದ್ಧತಿಯನ್ನು ಆದಷ್ಟು ಬೇಗ ನಿರ್ಮೂಲನೆ ಮಾಡಿ ಸುಗಮವಾಗಿ ದೇವಸ್ಥಾನದಲ್ಲಿ ದರ್ಶನ ಮಾಡತಕ್ಕಂಥ ಅವಕಾಶಗಳನ್ನು ಭಕ್ತಾದಿಗಳಿಗೆ ಕಲ್ಪಿಸಿ ಕೊಡಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಿಯ ವೀಕ್ಷಕರಿಗೆ ಇದೇ ಥರ ಯಾರಿಗಾದ್ರೂ ಅನ್ಯಾಯ ಆದಲ್ಲಿ ನಮ್ಮ ಚಾನಲ್ಗೆ ಬಂದು ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ಕಾರ.